ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ 15ನೇ ಪ್ರಶ್ನೆ. ಮೀಸಲು ಜೀವಿಗೋಳ ಎಂದರೇನು? ಮೀಸಲು ಜೀವಿಗೋಳಗಳು ಎಂದರೇನು? ಈ ಮೀಸಲು ಜೀವಿಗೋಳಗಳ ಬಗ್ಗೆ ನೀವು ಮತ್ತೆ ಹಿಂದಿನ ಪ್ರಶ್ನೆಗಳಲ್ಲಿ ನೋಡಿದೀರಿ ಅಲ್ವಾ? ಮೀಸಲು ಜೀವಿಗೋಳ ಅಂತ ಯಾವ್ದಕ್ ಕರೀತಾರೆ? ಯಾವುದು ಸಸ್ಯ ಸಂಪನ್ಮೂಲಗಳು, ಪ್ರಾಣಿ ಸಂಪನ್ಮೂಲಗಳು ಮತ್ತು ಆ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ರಕ್ಷಿಸುವುದಕ್ಕಾಗಿಯೇ ಗುರುತಿಸಲಾಗಿರುವ ಬೃಹತ್ತಾದ ಸಂರಕ್ಷಿತ ಪ್ರದೇಶವೇ ಮೀಸಲು ಜೀವಿಗೋಳ ಅಂತ ಹೇಳ್ತೀವಿ. ಇಲ್ಲಿ ಏನ್ ಮಾಡ್ತಾರೆ, ಆ ಪ್ರದೇಶದಲ್ಲಿರುವಂತಹ ಸಸ್ಯ ಸಂಪನ್ಮೂಲಗಳು, ಬೇರೆ ಬೇರೆ ಜಾತಿಯ ಸಸ್ಯಗಳಿರ್ತವೆ, ಅವುಗಳನ್ನ ಪ್ರಾಣಿ ಸಂಪನ್ಮೂಲಗಳ ಆ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನ ಸಂರಕ್ಷಿಸೋದಕ್ಕಾಗಿಯೇ ಸರ್ಕಾರ ಅಥವಾ ಅದಕ್ಕೆ ಸಂಬಂಧಿಸಿದಂತಹ ಡಿಪಾರ್ಟ್ಮೆಂಟ್ ಏನ್ ಮಾಡಿರುತ್ತೆ, ಒಂದು ಬೃಹತ್ತಾದ ಪ್ರದೇಶವನ್ನ ಗುರುತಿಸಿರುತ್ತೆ. ಅದನ್ನ ಮೀಸಲು ಜೀವಿಗೋಳ ಅಂತ ಕರಿತೀವಿ. ಮೀಸಲು ಜೀವಿಗೋಳ ಅಂತ ಹೇಳಲಾಗುತ್ತೆ. ಥ್ಯಾಂಕ್ ಯು.